ಕಲಬುರಗಿಯಲ್ಲಿರುವಂತಹ ಸಮಾಜ ಸೇವೆಯ ಮುಖವಾಡವನ್ನು ಧರಿಸಿ ಸಂವಿಧಾನ ರಕ್ಷಕರು ಅನ್ನುವಂತಹ ಸ್ಲೋಗನ್ ಅನ್ನು ಇಟ್ಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ. ಅದ ಸಂಘಟನೆ ಹೆಸರು DLT ಅಂತ. ಇತ್ತೀಚೆಗೆ ಈ DLT ಸಂಘಟನೆ ಹೇಗಾಗ್ತಾ ಇದೆ ಅಂತ ಕೇಳಿದರೆ LET ಸಂಘಟನೆಯ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದೆ. ಲಷ್ಕರ್ ಎ ತೊಯ್ಬಾ ಆ ಮಾದರಿಯಲ್ಲಿ ಭಯವನ್ನು ಹುಟ್ಟಿ ಹಾಕುವಂತಹ ಕೆಲಸ ನಿರಂತರವಾಗಿ ಕಲಬುರಗಿಯಲ್ಲಿ ನಡೀತಾ ಇದೆ. ಕಳೆದ 3-4 ವರ್ಷಗಳಿಂದ ಅಂತೂ ಇವರ ಅಟ್ಟಹಾಸ ಮಿತಿಮೀರಿದೆ. ಯಾರದ್ದೋ ಸ್ಥಳದ ವಿವಾದದಲ್ಲಿ ಹೋಗಿ ಸೇರ್ಕೊಂಡು ಬಿಡೋದು, ಬೆದರಿಕೆ ಹಾಕೋದು, ಒರಿಜಿನಲ್ ಓನರ್ ಇದ್ರೂ ಕೂಡ ಇವರ ಬೆದರಿಕೆಗೆ ಬಗ್ಗಿ ಆ ಜಮೀನನ್ನು ಬಿಟ್ಟು ಕೊಟ್ಟುವಂತಹ ಅನೇಕ ಉದಾಹರಣೆಗಳು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಾಣಸಿಗ್ತವೆ. ಇದಿಷ್ಟೇ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದ್ರೆ ಏನೂ ಪರವಾಗಿರಲಿಲ್ಲ. ಆದರೆ ಭಾರತ ದೇಶದಲ್ಲಿ ನಾರಿಗೆ ಪೂಜೆ ಮಾಡುವಂತಹ ದೇಶ ಇದು. ಮಹಿಳೆಗೆ ತಾಯಿ ಸ್ವರೂಪದಲ್ಲಿ ಕಾಣುವಂತಹ ದೇಶ. ಅಂತಹ ಅಮಾಯಕ ಹೆಣ್ಣು ಮಕ್ಕಳು ನ್ಯಾಯ ಕೇಳಿ ಬಂದಂಥವರಿಗೆ ಎಂತಹ ದುಷ್ಕೃತ್ಯಕ್ಕೆ ಇವರು ಬಳಸ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಡೀ ಕರ್ನಾಟಕದಲ್ಲಿ ಜಗಜ್ಜಾಹೀರಾಗಿದೆ. ಮುಚ್ಚಿಟ್ಟ ಸತ್ಯ ಅಲ್ಲ. 3 ಜನ ಮಹಿಳೆಯರು ಇದೇ ಪ್ರೆಸ್ ಕ್ಲಬ್ನಲ್ಲಿ ಕೂತ್ಕೊಂಡು ಹೇಳಿದ್ದಾರೆ, DLT ಸಂಘಟನೆಯ ಪ್ರಮುಖರೆಲ್ಲ ನಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಹನಿ ಟ್ರ್ಯಾಪಿಗೆ ದೂಡಿದ್ದಾರೆ, ಒತ್ತಾಯ ಮಾಡಿ ಒಪ್ಪದೇ ಇದ್ದಾಗ ಬೆದರಿಕೆ ಹಾಕಿದ್ದಾರೆ ಮತ್ತು ಅದು ಬಯಲಿಗೂ ಕೂಡ ಬಂದಿದೆ. ಹಣ ಲಕ್ಷ ಹಣ ಕೂಡ ವಸೂಲಿಯಾಗಿದೆ. ಕೇವಲ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಕಾರ್ಯಕರ್ತನನ್ನ ಬಿಟ್ಟರೆ ಪೊಲೀಸರು ಹನಿ ಟ್ರ್ಯಾಪ್ ವಿಷಯಕ್ಕೆ ಬಂದಂತೆ ಯಾವುದೇ ಕಾನೂನು ಕ್ರಮ ಪೊಲೀಸ್ ಇಲಾಖೆ ಇಲ್ಲಿಯವರೆಗೆ ತೆಗೆದುಕೊಂಡಿಲ್ಲ. ಈ DLT ಸಂಘಟನೆಯ ಪ್ರೆಸಿಡೆಂಟ್ ಭಾರತ ದೇಶದ ಪ್ರಧಾನಮಂತ್ರಿಯನ್ನ ಹಿಡ್ಕೊಂಡು ನಮ್ಮವರೆಗೂ ಕೂಡ ವಾಚಾಮಗೋಚರವಾಗಿ ಟೀಕಿಸಿದ್ದಿದೆ. ಪೊಲೀಸರಿಗೂ ಬೋ ಮಗ ಅಂದಿದ್ದಾರೆ, ಮೋದಿಯವರಿಗೂ ಬೋ ಮಗ ಅಂದಿದ್ದಾರೆ, ನಮಗಂತೂ ಮನೆ ಹೊಕ್ಕಿ ಹೊಡಿತೀವಿ ಸ್ವಾಮಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಂಕಲಿಗೆಯಲ್ಲಿ ದ್ವೇಷದ ಭಾಷಣ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ಕೂತ್ಕೊಂಡದ್ದು ಯಾಕೆ ಅನ್ನುವಂತಹದ್ದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಒಂದು ಮಹಿಳೆ ಹೇಳ್ತಾಳೆ ಅಬಾರ್ಷನ್ ಆಗಿದೆ ಅಂತ. ಆ ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಯಾರು? ಮತ್ತು ಆ ಅಬಾರ್ಷನ್ ಮಾಡಲಿಕ್ಕೆ ಕರ್ಕೊಂಡೋದಂತಹ ಈ ಸಂಘಟನೆಯ ಮುಖಂಡರು ಯಾರು? ಯಾವ ಆಸ್ಪತ್ರೆಯಲ್ಲಿ ಅಬಾರ್ಷನ್ ಆಯಿತು? ಭ್ರೂಣ ಹತ್ಯೆ ಮಹಾಪಾಪ. ಭ್ರೂಣ ಹತ್ಯೆ ಮಾಡಿದವರಿಗೆ ಕೇಸ್ ದಾಖಲಾಗುತ್ತೆ, ಮರ್ಡರ್ ಶಿಕ್ಷೆ ವಿಧಿಸುವಂತಹದ್ದಿದೆ. ಇಷ್ಟೆಲ್ಲ ಗಂಭೀರ ಪ್ರಕರಣಗಳು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಜಗಜ್ಜಾಹೀರಾದರೂ ಕೂಡ ಪೊಲೀಸ್ ಇಲಾಖೆ ಆಗಲಿ, ಇಲ್ಲಿಯ ಮಿನಿಸ್ಟರ್ ಆಗಲಿ, ಇಲ್ಲಿಯ IG ಆಗಲಿ ಯಾರೂ ಕೂಡ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತಾ ಇಲ್ಲಲ್ಲ. ಇದು ಕಲಬುರಗಿಯ ನಾಗರಿಕ ಜನರು ತಲೆ ತಗ್ಗಿಸುವಂತದ್ದಾಗಿದೆ. ಸ್ಟ್ರಾಂಗ್ ಮಿನಿಸ್ಟರ್, ಸ್ಟ್ರಿಕ್ಟ್ ಕಮಿಷನರ್, ಪವರ್ಫುಲ್ ಲಾ ಇರಬೇಕಾದ್ರೂ ಕೂಡ ಇವತ್ತು ಅಮಾಯಕ ಯುವತಿಗೆ ನ್ಯಾಯ ಸಿಗ್ತಿಲ್ಲ ಅಂದ್ರೆ ಏನು ಕತೆ ಇದು? ಒಬ್ಬ FIR ನಲ್ಲಿ ಆರೋಪಿ ಆದ ತಕ್ಷಣ ಆತ ಕಾನೂನು ಹೋರಾಟ ಮಾಡಬೇಕು, ಜಾಮೀನು ತೆಗೆದುಕೊಂಡು ಈ ಕೇಸಿನಿಂದ ಹೊರಬರುವಂತಹ ಪ್ರಯತ್ನ ಮಾಡಬೇಕು. ಆದ್ರೆ ಈ DLT ಸಂಘಟನೆಯ ಮುಖಂಡರು ಪತ್ರಿಕಾಗೋಷ್ಠಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಯಾರನ್ನೋ ಬೆದರಿಕೆ ಹಾಕ್ತಾರಂದ್ರೆ ಯಾವ ಮಟ್ಟಕ್ಕೆ ಕಾನೂನು ಈ ನಮ್ಮ ಜಿಲ್ಲೆಯಲ್ಲಿ ಕುಸಿದಿದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸ್ವಾಮಿ. ಇಲ್ಲಿಯ IG ಆಂದೋಲ ಸ್ವಾಮಿ ಮೇಲೆ ಎಷ್ಟು ಕೇಸ್ ಇದೆ ಅಂತ ಹೇಳಿ ಇಡೀ ಈ ವಿಭಾಗದ ಪೊಲೀಸ್ ಠಾಣೆಗಳಿಗೆ ಫೋನ್ ಮಾಡಿ ಸಂಗ್ರಹ ಮಾಡ್ಕೊಳ್ತಾರೆ. BJP ಮುಖಂಡ ಮಣಿಕಂಠನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಅಡ್ತಾರೆ. 3 ವರ್ಷಗಳಿಂದ ಈ DLT ಸಂಘಟನೆ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಇವರಿಗೆ ಗಮನಕ್ಕಿಲ್ವಾ? ಗುಪ್ತಚರ ಇಲಾಖೆ ಇವರಿಗೆ ಮಾಹಿತಿ ಕೊಟ್ಟಿಲ್ವಾ? ಅಥವಾ ಕೊಟ್ಟರು ಇವರು ಸಹಾಯಕರು ಮನುಷ್ಯರು ಅಂತ ಹೇಳಿ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೀರಾ? ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನ್ ಬಜಾರ್ CPI ಶಕೀಲ್ ಅಂಗಡಿ ಅವರ ಮೇಲೆ ಅನುಮಾನ ಇದೆ. ಈ DLT ಸಂಘಟನೆಯವರು ಲಕ್ಷ ಮೊತ್ತದಲ್ಲಿ ನಮಗೇನೂ ಆಗದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂತೆ ಮಾತುಕತೆ ಆಗಿಬಿಟ್ಟು
ಡೀಲ್ ಆಗಿದೆ ಅನ್ನುವಂತಹ ಸುದ್ದಿ, ಅನುಮಾನ ಇವತ್ತು ನಮ್ಮ ಎದುರಿಗೆ ಬಂದಿದೆ. ಇಲ್ಲಿಯ ಸ್ಟ್ರಿಕ್ಟ್ ಕಮಿಷನರ್ ಆಫೀಸರ್, ಕಲಬುರಗಿ ಮಾನ ಪ್ರಾಣ ಕಾಪಾಡಬೇಕು. ನೀವು ಇದೇ ಜಿಲ್ಲೆಯವರಾಗಿರೋದ್ರಿಂದ ಯಾವುದೇ ರಾಜಕಾರಣಿಯ ಒತ್ತಡಕ್ಕೆ ಮಣೆಯದೇನೆ ಯಾರೋ ಒಬ್ಬ ಸಂಘಟನೆಯ ಮುಖಂಡ ದೊಡ್ಡ ಧ್ವನಿಯಲ್ಲಿ ಮಾತಾಡಿ ಬೆದರಿಕೆ ಹಾಕ್ತಾನಂದ್ರೆ ಸೈಲೆಂಟ್ ಆಗಿ ಕೂಡದನೆ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕು. ಆಗದೆ ಹೋದ್ರೆ ನಾವು ಕಮಿಷನರ್ ಆಫೀಸ್ ಎದುರುಗಡೆ ಉಗ್ರವಾದಂತಹ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಳ್ಳೋರಿದ್ದೀವಿ ಅನ್ನುವಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ. ಈ ವ್ಯಕ್ತಿ DLT ಸಂಘಟನೆಯ ಪ್ರಮುಖ, PFI ಜೊತೆ ನಂಟಿರುವಂತಹ ಯುವಕ NIA ವಶ ಪಡ್ಕೊಂಡು ಹೋಯ್ತು. ಆ PFI ಅವರ ಮನೆಗೆ ಹೋಗ್ಬಿಟ್ಟು PFI ಸಂಘಟನೆ ಕಾರ್ಯಕರ್ತರ ಪರವ ನಿಂತ್ಕೊಂಡು ಮಾತಾಡ್ತಾರೆ ಅಂದ್ರೆ ಇವರು ಯಾವ ಮಟ್ಟಕ್ಕೆ ಇಲ್ಲಿ ದುಷ್ಕೃತ್ಯಗಳನ್ನ ನಡೆಸಲಿಕ್ಕೆ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ, ಇವ್ರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕಿದ್ದೀನಿ ಅಂದ್ರೆ ನಾನು ಕಲಬುರಗಿ ಡೆವಲಪ್ಮೆಂಟ್ ಮಾಡ್ಬೇಕನ್ನುವಂತಹ ಸಂಕಲ್ಪ ಇಟ್ಕೊಂಡಿದ್ದೀನಿ. ಆ ಸಂಕಲ್ಪದಲ್ಲಿ ಈ ಸ್ವಾಮಿ ಅನ್ಫಿಟ್ ಅಂತ ಹೇಳ್ತಾರೆ. ಯಾವ ಸ್ವಾಮಿಯೋ ಗೊತ್ತಿಲ್ಲ. ನಾನು ಕೇಳ್ತಾ ಇದ್ದೀನಿ, ಇನ್ಚಾರ್ಜ್ ಮಿನಿಸ್ಟ್ರೇ, ಬೇರೆ ಯಾರು ಅನ್ಫಿಟ್ ಇರ್ಬೋದು, ಆದ್ರೆ ಇಂತಹ ದುಷ್ಕರ್ಮಗಳು ಮಾಡುವಂಥವ್ರು ಫಿಟ್ಟಾ ಕಲಬುರಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ? ಕಳೆದ 5-6 ತಿಂಗಳಿಂದ ಕಲಬುರಗಿಯ ಸುದ್ದಿಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ನಿಮಗೆ ಗೊತ್ತಾ? ಕೋಟ್ನೂರು ಲಿಂಗಾಯತರ ಮನೆ ಮೇಲೆ ದಾಳಿ ಆಯ್ತು, ಹಿಂದೂ ಯುವಕನನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿ ಅದು ಸುದ್ದಿ ಆಯ್ತು. ಇವತ್ತು ಹನಿ ಟ್ರ್ಯಾಪ್ ಸುದ್ದಿ ಆಗ್ತಾ ಇದೆ. ಇದು ಡೆವಲಪ್ಮೆಂಟ್ಗೆ ಪೂರಕನ? ಈ ವ್ಯಕ್ತಿಗಳು ಡೆವಲಪ್ಮೆಂಟ್ಗೆ ಫಿಟ್ ಕ್ಯಾಂಡಿಡೇಟ್ಗಳ? ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾರಾದ್ರೂ ಹಿಂದೂ ಸಂಘಟನೆಯವರು ತೊಂದರೆ ಮಾಡಿದರೆ, ಸಮಸ್ಯೆ ಮಾಡಿದರೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂತಹ ಮಹಿಳಾ ಸಂಘಟನೆಯವರು ಎಲ್ಲಿದ್ದಾರೆ ಸ್ವಾಮಿ? ಒಬ್ಬ ಅಮಾಯಕ ಯುವತಿಯರ ಮೇಲೆ ಅತ್ಯಾಚಾರ ಆಗಿದೆ, ಹನಿ ಟ್ರ್ಯಾಪ್ಗೆ ಒಳಗಾದರೂ ಕೂಡ ಇವರು ಮಹಿಳಾ ಸಂಘಟನೆಯವರು ಹೊರಗಡೆ ಬರ್ತಾ ಇಲ್ಲ. ವಿಚಾರವಾದಿಗಳು, ಬುದ್ಧಿಜೀವಿಗಳು ಎಲ್ಲಿದ್ದಾರೆ ಕಲಬುರಗಿಯಲ್ಲಿ? ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ. ನಮಗ್ಯಾಕಪ್ಪ ಉಸಾಬರಿ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಇದು ಮಾನವ ಸಮಾಜಕ್ಕೆ, ನಾಗರಿಕ ಸಮಾಜಕ್ಕೆ ಮಾಡಿರುವಂತಹ ಘೋರಾತಿ ಘೋರ ಅನ್ಯಾಯ ಆಗಿದೆ. ಇದನ್ನ ಖಂಡಿಸುವಂತಹ ಜೊತೆಗೆ ಈ ಹೋರಾಟವನ್ನ ನಾವು ನ್ಯಾಯಾಲಯದ ಮಟ್ಟಿಗೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಭಾಷಣ ಮಾಡ್ತಾ ಹೇಳ್ತೀರಿ, ಕೇವಲ ಕೇಸರಿ ಶಾಲ್ ಮೇಲೇನೆ ನೀವು ದ್ವೇಷ ಕಾರ್ತೀರಿ. ಕೇಸರಿ ಶಾಲ್ನಲ್ಲಿ ಅಸೂಯೆ ಇದೆ ಅಂತ ಹೇಳ್ತೀರಿ, ದ್ವೇಷ ಇದೆ ಅಂತ ಹೇಳ್ತೀರಿ. ನೀಲಿ ಶಾಲು ಇದು ಎಲ್ಲರನ್ನ ಅಪ್ಕೊಳ್ಳುವಂತಹ ಶಾಲ್ ಇದೆ. ಈ ನೀಲಿ ಶಾಲು ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣುವಂತಹ ಶಾಲ್ ಇದೆ. ಇವತ್ತು ಅದೇ ನೀಲಿ ಶಾಲನ್ನ, ಬ್ಲೂ ಶಾಲನ್ನ ಹಾಕೊಂಡಂಥವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ವಲ್ಪ ಕಣ್ತೆರೆದು ನೋಡಿ ಸ್ವಾಮಿ. ಕಲಬುರಗಿ ಅಧಪತನ ಕೇಳ್ತಾ ಇದೆ. ನಿಮ್ಮ ಆಡಳಿತದಲ್ಲಿ, ನಿಮ್ಮ ಮೌನ, ನಿಮ್ಮ ಒಂದು ಜಾಣ ಕುರುಡ ನೀತಿಯಿಂದ ಕಲಬುರಗಿಯಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ICUನಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ.